ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ನೆರೆದ ಭಕ್ತ ಸಾಗರ ಯಶಸ್ವಿಯಾಗಿ ನಡೆದ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕ್ಷೇತ್ರದ ಹಿತಕ್ಕೆ ಸಚಿವ ಟಿ ರಘುಮೂರ್ತಿ ಅವರಿಂದ ಪ್ರಾರ್ಥನೆ. ಒಂದು ಸಣ್ಣ ವಿರಾಮ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ಚಳ್ಳಕೆರೆಯ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನವರು ಪಾವಗಡ ರಸ್ತೆಯಲ್ಲಿ ನಿರ್ಮಿಸಿರುವ ಕನ್ನಡ ನಾಡು ನೋಡುವ ಭವ್ಯವಾದ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಸದ್ಗುರು ಶಿರಡಿ ಸಾಯಿಬಾಬಾ ಅವರಿಗೆ ಅತ್ಯಂತ ಪ್ರಿಯವಾದ ದಿನ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮ ಚಳ್ಳಕೆರೆ ನಗರದ ಆರಾಧ್ಯ ದೈವ ಶಕ್ತಿ ದೇವತೆ ಗ್ರಾಮ ದೇವತೆ ಚಳ್ಳಕೆರಮ್ಮ ದೇವಸ್ಥಾನದಿಂದ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ನೂರಾರು ಜನ ಸಾಯಿ ಭಕ್ತರು ಸಾಯಿಬಾಬಾ ಅವರ ಫೋಟೋವನ್ನು ಅಲಂಕಾರಗೊಂಡ ರಥದಲ್ಲಿ ಇರಿಸಿ ಮೆರವಣಿಗೆಯನ್ನು ಪ್ರಾರಂಭಿಸಿದರು. ಜಾನಪದ ಕಲಾ ತಂಡಗಳೊಂದಿಗೆ ಸಾಯಿ ಭಕ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆಜ್ಜೆ ಹಾಕುತ್ತಾ ಸಾಗಿದರು. ಇದೇ ದಿನ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಸಾಯಿ ಮಂದಿರದ ಕೆಳಭಾಗದಲ್ಲಿರುವ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವದ ಒಟ್ಟಾರೆ 2 ದಿನಗಳ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ತರಿಗಿಯ ಶಾಖಾ ಮಠವಾದ ವಿಜಯಮಾಂತೇಶ್ವರ ಸಂಸ್ಥಾನದ ಸಿದ್ದಯ್ಯನ ಕೋಟೆಯ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಬಸವಲಿಂಗಾನಂದ ಮಹಾಸ್ವಾಮೀಜಿಯವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೆರೆದ ಭಕ್ತರಿಗೆ ಗುರುಪೂರ್ಣಿಮೆ ಅಂಗವಾಗಿ ಆಶೀರ್ವದಿಸಿದರು ಮತ್ತು ಗುರುಗಳ ಸೇವೆಯ ಮಹತ್ವವನ್ನು ಸಮಗ್ರವಾಗಿ ವಿವರಿಸಿದರು. ಅಷ್ಟೇ ಅಲ್ಲದೆ ಚಳ್ಳಕೆರೆಯ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ BC ಸಂಜೀವ್ ಮೂರ್ತಿಯವರು ಕಳೆದ 13 ವರ್ಷಗಳಿಂದ ನಡೆದು ಬಂದ ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವದ ವೈಶಿಷ್ಟ್ಯಗಳು ಮತ್ತು ದರ್ಶನದ ಅನ್ನಪ್ರಸಾದದ ವಿಶೇಷಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಸವಿಸ್ತಾರವಾಗಿ ನೆರೆದ ಭಕ್ತರ ಗಮನ ಸೆಳೆದರು. ಅಷ್ಟೇ ಅಲ್ಲದೆ ಇದೇ ದಿನ ಸಂಜೆ 5 ಗಂಟೆಗೆ ಸರಿಯಾಗಿ ಸ್ಥಳೀಯ ಕಲಾವಿದ ಮುತ್ತುರಾಜು ತಂಡದವರಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಕನ್ನಡ ನಾಡು ನೋಡುವ ಭವ್ಯವಾದ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಮನಮೋಹಕ ವಿದ್ಯುತ್ ದೀಪಾಲಂಕಾರ ಹಾಗೂ ಬಾಬಾ ಅವರಿಗೆ ಅವಿಸ್ಮರಣೀಯ ಹೂವಿನ ಅಲಂಕಾರಗಳನ್ನು ನೋಡಲು ಚಳ್ಳಕೆರೆ ತಾಲೂಕು ಹಾಗೂ ಚಿತ್ರದುರ್ಗ ಜಿಲ್ಲೆ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 70,000ಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ದರ್ಶನ ಪಡೆದು ಕಣ್ತುಂಬಿಸಿಕೊಂಡು ಪುಣ್ಯಭಾಜನರಾದರು. ಇದೇ ಸಂದರ್ಭದಲ್ಲಿ ನೂತನ ಸಚಿವ ಶ್ರೀ ಟಿ ರಘುಮೂರ್ತಿಯವರು ತಮ್ಮ ಧರ್ಮಪತ್ನಿಯೊಂದಿಗೆ ಆಗಮಿಸಿ ಬಾಬಾ ಅವರ ದರ್ಶನ ಪಡೆದು ಪುಣ್ಯಭಾಜನರಾದರು. ಅಷ್ಟೇ ಅಲ್ಲದೆ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸಾಯಿಬಾಬಾ ಅವರು ಚಳ್ಳಕೆರೆ ತಾಲೂಕಿನ ರೈತರ, ವ್ಯಾಪಾರಸ್ಥರ ಮತ್ತು ಪ್ರತಿಯೊಬ್ಬರ ಹಿತವನ್ನು ಕಾಪಾಡುವಂತೆ ಪ್ರಾರ್ಥನೆಗೈಯುವುದರ ಮೂಲಕ ಗಮನ ಸೆಳೆದರು. ಗುರುಪೂರ್ಣಿಮಾ ದಿನಕ್ಕೆ ಮಹೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಚಳ್ಳಕೆರೆ ನಗರದ, ಚಳ್ಳಕೆರೆ ಕ್ಷೇತ್ರ, ಚಳ್ಳಕೆರೆ ತಾಲೂಕು, ಜಿಲ್ಲೆ ಎಲ್ಲ ಸರ್ವರಿಗೂ ಕೂಡ ನಾನು ಈ ಒಂದು ಗುರುಪೂರ್ಣಿಮೆಯ ದಿನದ ಒಂದು ಶುಭಾಶಯಗಳನ್ನು ನಾನು ಕೋರ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಸಾಯಿನಾಥ ಒಳ್ಳೆಯದನ್ನು ಮಾಡಲಿ, ಅವರ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ಅವ್ರ ಕಷ್ಟಗಳೆಲ್ಲ ನೀಡಲಿ ಅಂತ ಇಷ್ಟ ಸಾಯಿ ಸೇವಾ ಟ್ರಸ್ಟು ಇನ್ನು ಹೆಚ್ಚಿನದಾಗಿ ಈಗಲೆಲ್ಲ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಸಾವಿರಾರು ಜನ ಇಲ್ಲಿ ನಿನ್ನೆಯಿಂದ ಮತ್ತು ಇವತ್ತು ರಾತ್ರಿ ಒಟ್ಟು ಏನು ಯಾವತ್ತು ಪ್ರಾರಂಭ ಆಯಿತು ಅವಾಗಿಂದನೂ ಕೂಡ ನಮ್ಮ ನಗರದವರು ಸೇರಿ, ನಮ್ಮ ತಾಲೂಕವರು ಸೇರಿ, ಬೇರೆ ಬೇರೆ ನಮ್ಮ ಜಿಲ್ಲೆಯ ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ದರ್ಶನವನ್ನು ಪಡೀತಾರೆ. ಯಾಕೆಂದರೆ ಏನು ನಮಗೆ ಶಿರಡಿಯಲ್ಲಿದೆ, ಭಾಳಷ್ಟು ದೂರ ಇದ್ದಿಲ್ಲ. ಆದರೆ ಅದೇ ರೀತಿಯಾದ ಒಂದು ದರ್ಶನವನ್ನು ಇಲ್ಲಿ ಚಳ್ಳಕೆರೆ ನಗರದಲ್ಲಿ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಇದಕ್ಕೆ ಕಾರಣಕರ್ತರಾದಂಥ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ನಮ್ಮ ಸಂಜೀವ್ ಮೂರ್ತಿಯವರು, ಅವರ ಎಲ್ಲ ಸಹೋದರರು
ಇನ್ನು ಅವರು ನಮ್ಮ ಸತೀಶ್ ಅವರು ಮತ್ತು ಅವರು ನಮ್ಮ ಟ್ರಸ್ಟಿಗಳು. ಗುರುಪೂರ್ಣಿಮೆಯ ಮಹತ್ವ ದಿನವಾದ ಬುಧವಾರ ಬೆಳಗ್ಗೆ 5 ಗಂಟೆಗೆ ಸಾಯಿ ಮಂದಿರದಲ್ಲಿ ಸದ್ಗುರು ಶಿರಡಿ ಸಾಯಿಬಾಬಾ ಅವರಿಗೆ ನಿತ್ಯ ಕಾಕಡಾರತಿಯಂತೆ ವಿಶೇಷವಾಗಿ ಕಾಕಡಾರತಿಯನ್ನು ಪ್ರಾರಂಭಿಸಲಾಯಿತು. ಈ ಕಾಕಡಾರತಿಗೆ ನೂರಾರು ಜನ ಸಾಯಿ ಭಕ್ತರು ಆಗಮಿಸಿ ಆರತಿ ಸೇವೆಯಲ್ಲಿ ಭಾಗವಹಿಸಿ ಪುಣ್ಯಭಾಜನರಾದರು. ನಂತರ 8 ಗಂಟೆಯಿಂದ 12 ಗಂಟೆಯವರೆಗೂ ಸಾಯಿ ಮಂದಿರದ ಕೆಳಭಾಗದಲ್ಲಿರುವ ಧ್ಯಾನ ಮಂದಿರದಲ್ಲಿ ಚಳ್ಳಕೆರೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಸಂಸ್ಥೆ ಶಾಖೆ ಮತ್ತು ಚಳ್ಳಕೆರೆಯ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ರಥ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪೂಜಾ ಕೈಂಕರ್ಯದ ದಿವ್ಯ ಸಾನ್ನಿಧ್ಯವನ್ನು ಚಳ್ಳಕೆರೆಯ ರಾಜಪುರೋಹಿತರು ಆದಂಥ ಶ್ರೀ ಕುಮಾರಸ್ವಾಮಿಯವರು ಯಶಸ್ವಿಯಾಗಿ ನೆರವೇರಿಸಿದರು. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಒಂದು ವಿಶೇಷ ಧಾರ್ಮಿಕ ಸಭೆಯನ್ನು ಸಹ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಕೈಂಕರ್ಯದ ವೈಶಿಷ್ಟ್ಯಗಳನ್ನು ಉದ್ದೇಶಿಸಿ ಚಳ್ಳಕೆರೆಯ ವೇದ ಪಂಡಿತರು ಮತ್ತು ಖ್ಯಾತ ಜ್ಯೋತಿಷಿಗಳು ಆದಂಥ ಶ್ರೀ ಅನಂತರಾಮ್ ಗೌತಮ್ ಅವರು ಪೂಜಾ ಕೈಂಕರ್ಯದ ಸದುಪಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ US ವಿಷ್ಣುಮೂರ್ತಿರಾವ್, ನೇತಾಜಿ ಪ್ರಸನ್ನಕುಮಾರ್ ಮತ್ತು ಜಿಲ್ಲಾ ಯೋಜನಾ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಯುತರು ಹಾಗೂ ಚಳ್ಳಕೆರೆ ಯೋಜನೆ ಸಂಸ್ಥೆಯ ನಿರ್ದೇಶಕಿಯಾಗಿರತಕ್ಕಂಥ ಶಶಿಕಲಾ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಸುಮಾರು 1,000ಕ್ಕೂ ಹೆಚ್ಚು ಜನ ರಥಧಾರಿಗಳು ಈ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಸತ್ಯನಾರಾಯಣ ಸ್ವಾಮಿಯವರಿಗೆ ಪೂಜೆಯನ್ನು ಸಲ್ಲಿಸಿ ಪುಣ್ಯಭಾಜನರಾದರು. ಈ ಒಂದು ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಸಾಧು ಸಂತರು ಆಗಮಿಸಿ ಬಾಬಾ ಅವರ ದರ್ಶನ ಪಡೆದರು. ಮಧ್ಯಾಹ್ನದ ವಿಶೇಷ ಆರತಿ ಸೇವೆಯಲ್ಲಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಪೀಠದ ಪೀಠಾಧ್ಯಕ್ಷರು ಮಠಾಧೀಶ್ವರರು ಆದಂಥ ಶ್ರೀ ಬಸವಮೂರ್ತಿ ಮಹಾಸ್ವಾಮೀಜಿಗಳು ಸದ್ಗುರು ಶಿರಡಿ ಸಾಯಿಬಾಬಾ ಅವರಿಗೆ ಆರತಿ ಸೇವೆ ಸಲ್ಲಿಸುವುದರ ಮೂಲಕ ಗಮನ ಸೆಳೆದರು. ಅಷ್ಟೇ ಅಲ್ಲದೆ ಚಳ್ಳಕೆರೆಯ ನರಹರಿ ಸದ್ಗುರು ಪೀಠದ ವೈ ರಾಜಾರಾಮ್ ಸ್ವಾಮೀಜಿಯವರು ಮತ್ತು ಇನ್ನೂ ಅನೇಕ ಸಾಧು ಸಂತರು ಚಳ್ಳಕೆರೆಯ ಈ ಒಂದು ವಿಶೇಷವಾದ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲಂಕಾರಗೊಂಡ ಸದ್ಗುರು ಶಿರಡಿ ಸಾಯಿಬಾಬಾ ಅವರನ್ನು ದರ್ಶನಿಸಿದರು. ಅಷ್ಟೇ ಅಲ್ಲದೆ ಮಂದಿರದ ಮುಂಭಾಗದಲ್ಲಿರುವ ಭವ್ಯವಾದ ವೇದಿಕೆಯಲ್ಲಿ ನಿರಂತರ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ ಹಾಗೂ ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಚಳ್ಳಕೆರೆಯ ಶಾಂತಿನಗರದ ಶ್ರೀ ಸಾಯಿ ಗಣೇಶ ಭಜನಾ ಮಂಡಳಿ ವತಿಯಿಂದ ಭಜನೆ ಕಾರ್ಯಕ್ರಮ ಮತ್ತು ಕೋಲಾಟ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಅಷ್ಟೇ ಅಲ್ಲದೆ ಶ್ರೀಮತಿ ಮೀರಾ ರಮೇಶ್ ನೇತೃತ್ವದ ವಾಸವಿ ವನಿತಾ ಮಹಿಳಾ ಸಂಘ ಹಾಗೂ ಕಲ್ಯಾಣ ವಾಸವಿ ಮಹಿಳಾ ಸಂಘ ಹಾಗೂ ಚಳ್ಳಕೆರೆ ವಾಸವಿ ಮಹಿಳಾ ಸಂಘದ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಅಷ್ಟೇ ಅಲ್ಲದೆ ಮುಂಜಾನೆ 5 ಗಂಟೆ ಸಂದರ್ಭದಲ್ಲಿ ಚಳ್ಳಕೆರೆಯ ಯೋಗ ಪತಾಂಜಲಿ ಸಂಸ್ಥೆಯವರು ಯೋಗಾಸನ ಪ್ರದರ್ಶನ ಮತ್ತು ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿದರು. ಹಾಗೆಯೇ ಚಳ್ಳಕೆರೆಯ ಹೆಸರಾಂತ ಕರಾಕೆ ವೈದ್ಯರು ವಾದ್ಯಗೋಷ್ಠಿಯಾದ ಬೃಂದಾವನ ವಾದ್ಯಗೋಷ್ಠಿಯಿಂದ ಲೆಜೆಂಡ್ ಬೋರಣ್ಣ, MD ಬೋರಣ್ಣ ಹಾಗೂ ಹಿರಿಯೂರಿನ ನಾಗವೀಣಾ ಅವರಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ನಡೆಯಿತು. ಅಷ್ಟೇ ಅಲ್ಲದೆ ಹೆಸರಾಂತ ಕಲಾವಿದರು ಹಾಗೂ ದೂರದರ್ಶನ ಕಲಾವಿದರು ಆದಂಥ ಹಿರಿಯೂರಿನ ಶ್ರೀಮತಿ ತ್ರಿವೇಣಿ ಮತ್ತು ಸಂಗಡಿಗರು ಸಿದ್ದರಾಜು ಇವರೊಳಗೊಂಡಂತೆ ತಂಡದಿಂದ ವಿಶೇಷ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ 3.5 ಗಂಟೆಗೂ ಹೆಚ್ಚು ಕಾಲ ಅವಿಸ್ಮರಣೀಯವಾಗಿ ನಡೆಯಿತು. ಚಳ್ಳಕೆರೆಯ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಸೋದರ ಸಂಸ್ಥೆಯಾದ ಶ್ರೀ ಸಾಯಿ ಪ್ರಾರ್ಥನಾ ಭಜನಾ ಮಂಡಳಿಯವರು ಸದ್ಗುರು ಶಿರಡಿ ಸಾಯಿಬಾಬಾ ಅವರ ಕುರಿತ ಒಂದು ಕಿರು ರೂಪಕವನ್ನು ನೃತ್ಯ ರೂಪಕದಲ್ಲಿ ಪ್ರದರ್ಶಿಸಿದರು. ಈ ಒಂದು ರೂಪಕ ಭಕ್ತರ ಗಮನ ಸೆಳೆಯಿತು. ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಭಾಗ 1 ವಿಶೇಷ ವರದಿ ಮುಕ್ತಾಯಗೊಂಡಿದೆ. ಭಾಗ 2 ವಿಶೇಷ ವರದಿಯನ್ನು ಮುಂದಿನ ವಾರ್ತೆಗಳಲ್ಲಿ ನಿರೀಕ್ಷಿಸಿ.
ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು ಮುಕ್ತಾಯಗೊಂಡವು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.